ಜೂನ್ ಜುಲೈ ಈ ಭಾಗದಲ್ಲಿ ಜೂನ್ ಮತ್ತು ಜುಲೈಲಿ ಪ್ಲಾಂಟೇಶನ್ ಮಾಡ್ತೀವಿ. 12 ತಿಂಗಳಲ್ಲಿ ನಮ್ಮ ಕಬ್ಬು ಕಟಾವಾದ್ರೆ ಅದು ನಮ್ಗೆ ಒಂದು ಒಳ್ಳೆ ಶುಗರ್ ರಿಕವರಿನೂ ಬರುತ್ತೆ, ಕಬ್ಬಿನ ತೂಕನೂ ಬರುತ್ತೆ, ಮತ್ತು ಅದು ನಮ್ಮ ರೈತರಿಗೆ ಅನುಕೂಲ ಆಗಂತ ಸಂಗತಿ. ಆ ದೃಷ್ಟಿಯಿಂದ ಇದುವರೆಗೂ ಆ ಪದ್ಧತಿ ನಡ್ಕೊಂತ ಬಂದಿತ್ತು. ಆದರೆ ಏಕಾಏಕಿ ಸರ್ಕಾರ ಈಗ ನವೆಂಬರ್ 1ರಿಂದ ನಮ್ಮ ಕಾರ್ಖಾನೆ ಶುರು ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಮತ್ತೆ 2 ತಿಂಗಳು ಮುಂದೂಡಲು ಕೊಡ್ತಾ ಇದೆ. ಇದರಿಂದ ಆಗಂತ ದುಷ್ಪರಿಣಾಮಗಳು ಏನಿದಾವೆ ಮೊದಲು ಈಗ ಕೃಷಿ ಕೂಲಿ ಕಾರ್ಮಿಕರಿಗೆ ಈಗಾಗಲೇ ಮುಂಗಡ ಹಣನ ಕಾರ್ಖಾನೆ ವತಿಯಿಂದಲೂ ಕೊಟ್ಟಿದ್ದಾರೆ, ಕೆಲವು ರೈತರು ಕೊಟ್ಟಿದ್ದಾರೆ. ಆ ಕಾರ್ಮಿಕರು ಈಗಾಗಲೇ ಬಂದಿದ್ದಾರೆ. ಈವರೆಗೆ ಈಗಾಗಲೇ ಕಬ್ಬು ಓದಿಸೋಕೆ ಶುರುವಾಗ್ತಾ ಇದೆ. ಅವರು ಈಗ ಕಾರ್ಖಾನೆ ಶುರು ಆಗ್ಲಿದ್ರೆ ಅವ್ರು ಮತ್ತೆ ಅವ್ರವ್ರ ಹಳ್ಳಿಗಳಿಗೆ ಹೋಗ್ಬೋದು, ಅವ್ರ ಊರುಗಳಿಗೆ ಹೋಗ್ಬೋದು. ಹೋದಂತ ಕೂಲಿ ಕಾರ್ಮಿಕರನ್ನ ಕರೆತರೋದು ಕಷ್ಟ. ಮತ್ತೆ ಕಬ್ಬು ಅವಧಿ ಮುಗಿಯೋದ್ರಿಂದ ನಮ್ಗೆ ಅದು ತೂಕದಲ್ಲಿ ವ್ಯತ್ಯಾಸ ಆಗುತ್ತೆ. ಮತ್ತೆ ಹೂವು ಏನಾರು ಬಂದ್ರೆ ನಾವು ಸುಗಂಧಿ ಅಂತೀವಿ, ಹೂ ಬಂದ್ರೆ ಕಬ್ಬು ಬೆಂಡಾರ ಬಂದಿವಿ, ಅದು ಬಹಳ ಕಬ್ಬಿಗೆ ತೊಂದರೆ ಆಗುತ್ತೆ. ಆ ದೃಷ್ಟಿಯಿಂದ ಕೂಡಲೇ ನಮ್ಗೆ ಅಕ್ಟೋಬರ್ 1ನೇ ವಾರದಲ್ಲೇ ಕಾರ್ಖಾನೆ ಆರಂಭಿಸಲಿಕ್ಕೆ ಅನುಮತಿ ಕೊಡಿ ಅಂತ ಕಬ್ಬು ಬೆಳೆಗಾರ ಸಂಘದ ವತಿಯಿಂದ ಸಕ್ಕರೆ ಆಯುಕ್ತರಿಗೆ ಕಳೆದ 15 ದಿವಸಗಳ ಪತ್ರ ಬರೆದಿದ್ವಿ. ಅವ್ರು ಸರ್ಕಾರಕ್ಕೆ ಪತ್ರ ಬರೆದಿದ್ರು, ನಮ್ಗೆ ನಾವು ಪರವಾಗಿ ಶಿಫಾರಸು ಮಾಡೇ, ಬಟ್ ಸರ್ಕಾರದ ಹಂತದಲ್ಲಿ